ಹಾಯ್ ಗೈಸ್, ವೆಲ್ಕಮ್ ಟು ಬೈಕ್ ಇದು ನಂದು ಫಸ್ಟ್ ಲಾಂಗ್ ವಿಡಿಯೋ ಐತಿ ಇನ್ ಯೂಟ್ಯೂಬ್. ನಾಳೆ ಅಕ್ಷಯ ತೃತೀಯ ಐತೆ ಅಂತ ಹೇಳಿ ನಾವು ನಮ್ಮ ಊರು ಬಸವಣ್ಣನ ಗುಡಿ ಒಳಗೆ ಬ್ಯಾಳಿ ಪೂಜೆ ಹಾಕ್ಸಿದ್ದೀವಿ. ಅದ್ರ ಸಲುವಾಗಿ ಅದಕ್ಕೆ ಏನೇನು ಬೇಕಂತಂದು ಅದನ್ನೆಲ್ಲ ಕೊಡಕ್ಕೆ ಹೊಂಟಿದ್ದೀವಿ. ನೋಡಿ, ಮತ್ತೆ ನಾಳೆ ಏನು ಪೂಜೆ ಆಗ್ತೈತಿ ಎಲ್ಲ ಮತ್ತು ಅದನ್ನು ಕಂಟಿನ್ಯೂ ಈ ವಿಡಿಯೋದಾಗ ಹಾಕ್ತೀನಿ ನೋಡಿ. ಬ್ಯಾಳಿ ಪೂಜೆ ಸಲುವಾಗಿ ಏನು ಬೇಕಂದ್ರೆ 25 ಕಿಲೋ ಕಡ್ಲಿ ಬ್ಯಾಳಿ ಮತ್ತು ಚನ್ನಂಗಿ ಬ್ಯಾಳಿ 2 ಕಿಲೋ ಉದ್ದಿನ ಬ್ಯಾಳಿ, ಹೆಸರು ಬ್ಯಾಳಿ 1 ಕಿಲೋ, 1 kg ಆಯಿಲ್. ಇದನ್ನೆಲ್ಲ ನಾವು ದೇವರಿಗೆ ಕೊಟ್ಟು, ಯಾಕಂದ್ರೆ ಈಗ ರಾತ್ರಿನ ಅವರು ಬ್ಯಾಳಿ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಯಿತು, ಈ ದರ್ಶನ ಈಗ ಮಾಡ್ಕೊಂಡು ಹೊಂಟಿದ್ದೀವಿ. ಇನ್ನು ನಾಳೆ ಮಾರ್ನಿಂಗ್ 4 ಇಲ್ಲಾಂದ್ರೆ 5 ಗಂಟೆ ಅಂದ್ರೆ ನಾವು ಮತ್ತೆ ಗುಡಿಗೆ ಬರಾಕಬೇಕು, ಯಾಕಂದ್ರೆ ಅಭಿಷೇಕ ಒಂದು ಹೇಳಿದ್ದೀವಿ. ಹ್ಯಾಪಿ ಅಕ್ಷಯ ತೃತೀಯ ಎಲ್ಲರಿಗೂ. ನಿನ್ನೆ ಗುಡಿಗೆ ಹೋಗಿ ಎಲ್ಲ ಸಾಮಾನು ಕೊಟ್ಟು ಬಂದಿದ್ದು, ಇವತ್ತು ಪೂಜೆಗೆ ಹೊಂಟಿದ್ದೀವಿ. ಪೂಜೆ ಹೆಂಗೆ ಆಗ್ತೈತಿ ನಿಮಗೆಲ್ಲ ತೋರಿಸ್ತೇನೆ ಕಂಟಿನ್ಯೂ. ಬ್ಯಾಳಿ ಪೂಜೆ ಅಂದ್ರೆ ರಾತ್ರಿ 9ಕ್ಕೆ ಸ್ಟಾರ್ಟ್ ಮಾಡಿ ನಮ್ದಂತರೂ 2 ಗಂಟೆಗಂದ್ರೆ ಮುಗ್ದಿತ್ತಂತ ಪೂಜೆ ಎಲ್ಲ. ಇಲ್ಲಿ ತೋರಿಸ್ತೇನೆ ಬರ್ರಿ ನಿಮಗೆ ಎಲ್ಲ ಹೆಂಗೆ ದೇವರಿಗೆ ಬ್ಯಾಳಿನ ಮೆಚ್ಚಿದಾರಂತ ಹೇಳಿ. ಮತ್ತು ಈ ದೇವ್ರಿಗೆ ಏನೂ ಬೇಡ್ಕೊಂಡ್ರು ನಮ್ದು ಎಲ್ಲ ಕೆಲಸ ಆಗಿರ್ತಾವೆ. ಇಲ್ಲಿ ನೋಡ್ರಿ, ಅಕ್ಷಯ ತೃತೀಯದ ಪ್ರಸಾದ ಎಲ್ಲ ರೆಡಿ ಮಾಡತ್ತಾರು. ಖರೀ ಏನು ಮಾಡತ್ತಾರ ಗೊತ್ತಿಲ್ಲ. ರೆಡಿ ಆದಮೇಲೆ ಇನ್ನೆಲ್ಲ ಗೊತ್ತಾಗೋದೈತಿ, ತೋರಿಸ್ತಾರೆ. ಬಸವಣ್ಣ ಜಯಂತಿ ಐತಿ, ಅದ್ರ ಸಂಬಂಧ ಇವತ್ತು ತೊಟ್ಲ ಕಟ್ಟಾತರು. ದೇವ್ರನ್ನ ತೊಳಗೆ ಹಾಕಿ ತೂಗೋದ. ಗರ್ಭಗುಡಿ ಒಳಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡತ್ತಾರ. ನಾ ಇದನ್ನು ಎಲ್ಲ ಅಭಿಷೇಕ ಪೂರ್ತಿ ಕುಂತು ನೋಡಿ, ನಂಗೆ ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸಿತು. ನೀವು ನೋಡ್ರಿ. ಸಂಜೆಗೆ ಕಾಗವಾಡಕ್ಕೆ ಹೋಗೋ ಪ್ಲ್ಯಾನ್ ಇತ್ತು, ಗಣಪತಿ ಗುಡಿಗೆ. ಖರೆ ಇಷ್ಟು ಜೋರು ಮಳೆ ಬರತೈತಿ. ಕಾರ್ ಐತಿ ಹೋಗ್ಬೋದು, ಖರೆ ಇವ್ರು ಇದಾರಲ್ಲ ಬೇಡ, ಹಂಗೆ ಕ್ಯಾನ್ಸಲ್ ಮಾಡಕ್ಕೆ ಒಂದು ರೀಸನ್ ಸಿಕ್ಕಿತ್ತು. ಮಸ್ತ್ ಮನ್ಯಾಗ ಕೂತು ಮ್ಯಾಗಿ ತಿನ್ನತ್ತಾರ ನೋಡ್ರಿ. ಆನೆ ಕಲ್ಲು ಬೀಳಕತ್ತಾವ ಎಲ್ಲ ಕಡೆ. ಈಗಂತೂ ಕಡಿಮೆ ಆಗೈತಿ, ಆಗ ಬೀಳತ್ತಿದ್ದು.